Good morning students, welcome to another session of the physics class. In the previous class we were solving certain numericals on addition of the vectors which were in the Cartesian form. In today's session again we are going to continue with the same concept. So take down the first numerical. Again these are the easiest possible questions. Vector A is of length. Vector A is of length 2 centimeter and is 60 degree above x axis, 60 degree above the x axis, and in first quadrant, and vector B is of length 2 centimeter, is of length 2 centimeter and 60 degree below and 60 degree below the x axis, that is in the fourth quadrant. Then what is A plus B? What is vector A plus vector B? So read the question. Here we have got a vector A which is having the magnitude of 2 centimeter, and where is it located? It is located at 60 degree angle from the positive axis, that is in the first quadrant. And we have got another vector, that is B, which is having the same magnitude as that of A, that is 2 centimeter, and it is below the x axis. ಎಷ್ಟು angle in the 60 degree angle in the. What do we have to determine? We have to determine the value of vector A plus vector B. So first let us draw the diagram so that it will be easy. So we have a vector A making an angle 60 degree with the positive axis, that is first quadrant, and we have another vector B in the second quadrant making again 60 degree angle. So ಇಲ್ಲಿ A plus B ಮಾಡಕ್ಕೆ ನಮಗಿದು ಫಸ್ಟ್ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋದು ಗೊತ್ತಾಗಬೇಕು. ಸೊ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಹೇಗೆ ಬರ್ಕೊಳ್ಳೋದು? ಸೊ A vector is equals to AXI plus AYJ and B vector is equals to BXI plus BYJ. ಈ ಫಾರ್ಮ್ ಅಲ್ಲಿ ನಮಗೆ ಫಸ್ಟ್ ವೆಕ್ಟರ್ಸ್ ಬೇಕು. ಹಾಗಿದ್ರೆ ನಾವೇನು ಮಾಡಬಹುದು? ಅದನ್ನು ನೆಕ್ಸ್ಟ್ ಫರ್ದರ್ ಕ್ಯಾಲ್ಕುಲೇಷನ್ಸ್ ಮಾಡಬಹುದು. ಸೊ ಈ ವೆಕ್ಟರ್ ಎಂದು ಎಕ್ಸ್ ಮತ್ತು ವೈ ಕಾಂಪೊನೆಂಟ್ಸನ್ನು ಹೇಗೆ ಡಿಟರ್ಮೈನ್ ಮಾಡೋದು? ಆಲ್ರೆಡಿ ಹೇಳಿದ್ದೀನಿ. ಯಾವ ಆ್ಯಂಗಲ್ ಥೀಟಾ ಕೊಟ್ಟಿರ್ತಾರಲ್ಲ ಆ ಬೇಸ್ ಲೈನನ್ನು ನಾವೇನು ಮಾಡ್ತೀವಿ? ಕೊಸೈನ್ ಫಂಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಂತಂದರೆ ಇದೇನಾಗುತ್ತೆ ಅವಾಗ? A cos 60, ದಟ್ ಇಸ್ ಥೀಟಾ. ಸೊ ಅದ್ರದ್ದು ಪರ್ಪೆಂಡಿಕ್ಯುಲರ್ ಲೈನ್ ಏನಾಗುತ್ತೆ? A sin 60 ಆಗುತ್ತೆ. ಅದೇ ಥರ ವೆಕ್ಟರ್ ಬಿದು ಫಂಕ್ಷನ್ನು ಆ್ಯಂಗಲ್ ಇಲ್ಲಿ ಇದೆ 60 ಡಿಗ್ರಿ, ಸೊ ಅದು ಸಹ ಅಲ್ಲೇ ಬರುತ್ತೆ. A ಇವಾಗ B cos 60 and this perpendicular will be B sin 60. ಇವಾಗ ನಮ್ಗೆ ಏನು ಸಿಕ್ಕಿರೋದು? ಕಾಂಪೊನೆಂಟ್ಸ್ ಆಫ್ ದ ವೆಕ್ಟರ್ A and ವೆಕ್ಟರ್ B ಅಲಾಂಗ್ x and y axis ರೆಸ್ಪೆಕ್ಟಿವ್ಲಿ. AX ವ್ಯಾಲ್ಯೂ ಸಿಕ್ಕಿದೆ, AY ವ್ಯಾಲ್ಯೂ ಸಿಕ್ಕಿದೆ, BX BY ವ್ಯಾಲ್ಯೂ ಡಿಟರ್ಮೈನ್ ಮಾಡಿದ್ದು ನಾವು. ಹೇಗೆ? ಇವಾಗ ಅದನ್ನು ಸಾಲ್ವ್ ಮಾಡುವ. ಸೊ ವೆಕ್ಟರ್ A is equals to AX ಎಷ್ಟಿದೆ? AX is nothing but A cos 60 ಅಂತಂದರೆ ವೆಕ್ಟರ್ ಎದು ಎಕ್ಸ್ ಕಾಂಪೊನೆಂಟ್ ಎಷ್ಟು ಬಂತದು? A cos 60. A cos
60. ವೆಕ್ಟರ್ ಎದು y ಕಾಂಪೊನೆಂಟ್ ಎಷ್ಟಿದೆ? a sin 60, a cos 60i ಪ್ಲಸ್ a sin 60j. ಅದೇ ಥರ ವೆಕ್ಟರ್ ಬಿದು x ಕಾಂಪೊನೆಂಟ್ b cos 60i, b cos 60i ಪ್ಲಸ್ b sin 60j. ಬಟ್ ಈ ಕಾಂಪೊನೆಂಟ್ ಏನಿದೆ ಅಲ್ಲ, ದಟ್ ಈಸ್ ಇನ್ ದ ನೆಗೆಟಿವ್ y ಆಕ್ಸಿಸ್. ನೆಗೆಟಿವ್ y ಆಕ್ಸಿಸ್ ಅಂತಂದರೆ ಇಲ್ಲಿ ಏನು ಬರುತ್ತೆ ನಮಗೆ? ಮೈನಸ್ ಜೆ ಬರುತ್ತೆ. ಸೊ ಹಾಗಾಗಿ ಇದು ಏನಾಗುತ್ತೆ? b sin 60j. ಸೊ ಪ್ಲಸ್ ಜೆ ಆ್ಯಂಡ್ ಮೈನಸ್ ಜೆ. ಪ್ಲಸ್ ಜೆ ಅಂತಂದರೆ ಯಾವಾಗ ಬರ್ದ್ವಿ ನಾವು? ಪಾಸಿಟಿವ್ ಡೈರೆಕ್ಷನ್ ಇದ್ದಾಗ. ಇವಾಗ ಇದು ಎಲ್ಲಿ ಬಂದಿರೋದು? ನೆಗೆಟಿವ್ y ಆಕ್ಸಿಸಲ್ಲಿ ಬಂದಿರೋದು. ನೆಗೆಟಿವ್ y ಆಕ್ಸಿಸ್ ಅಂತಂದರೆ ನೆಗೆಟಿವ್ ಡೈರೆಕ್ಷನ್ ಅಂತ ಹೇಳಿ. ಸೊ ಇಲ್ಲಿ ಮೈನಸ್ ಬಿ ಸೈನ್ 60j. ಇವಾಗ ನಮಗೆ ಕಾಸ್ 60 ವ್ಯಾಲ್ಯೂ ಗೊತ್ತು, ಎ ಆ್ಯಂಡ್ ಬಿ ವ್ಯಾಲ್ಯೂ ಗೊತ್ತು. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎ ದಟ್ ಈಸ್ 2 cos 60, cos 60 ಅಂದರೆ ಎಷ್ಟು? ಇಟ್ ಈಸ್ 1/2 I plus a sin 60, that is 2 sin 60 ಅಂತಂದರೆ √3/2. Like that b cos 60, that is 2 1/2 I minus b sin 60 ಅಂತಂದರೆ 2 times √3/2j. So 2 and 2 will get cancelled here. ಏನು ಲೆಫ್ಟ್ ಔಟ್ ಆಗುತ್ತೆ? ಫಸ್ಟ್ ವೆಕ್ಟರ್ ಎ is equals to I plus √3j. ವೆಕ್ಟರ್ ಬಿ is equals to I minus √3j. Check this one. We have got the vectors A and the vectors B. So ನಾವು ಕೊಟ್ಟಿರುವಂಥದ್ದು ವೆಕ್ಟರ್ಸನ್ನು ಏನು ಮಾಡಿದ್ವಿ? ಇವಾಗ ಕಾರ್ಟೀಷಿಯನ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದು. ಇವಾಗ ಏನು ಮಾಡಬೇಕು? ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಮಾಡ್ಕೋಬೇಕು. ಸೊ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ. ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಏನು ಮಾಡ್ತೀವಿ ನಾವು? ಫಸ್ಟ್ ಅದ್ರದ್ದು ಐ ಫಂಕ್ಷನ್ಸನ್ನು ಜಾಯಿನ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಜೆದು ಕೋಎಫಿಷಿಯೆಂಟ್ಸನ್ನು ಜಾಯಿನ್ ಮಾಡ್ಕೊಳ್ತೀವಿ. ಸೊ ಐ ಅಂತಂದರೆ ಏನಾಗುತ್ತೆ? ಇದು ಏನೂ ಇಲ್ಲ ಅಂತಂದರೆ ಇಲ್ಲಿ 1, ಇಲ್ಲಿನೂ ಏನೂ ಇಲ್ಲ ಅಂತಂದರೆ 1. 1i ಪ್ಲಸ್ 1i, 1 ಪ್ಲಸ್ 1 I ಪ್ಲಸ್ ಆಫ್ √3 ಮೈನಸ್ ಆಫ್ √3, √3 ಮೈನಸ್ ಆಫ್ √3j, ವಿಚ್ ಈಸ್ ಈಕ್ವಲ್ಸ್ ಟು 2i plus 0j, or we can write simply 2i. So 2i is nothing but the answer of the vector sum of a plus b. So ಇದು ನಾವು ಫೈಂಡ್ ಮಾಡಿದ್ವಿ. ಅಂಥದ್ದು ಇದಕ್ಕೆ ಹೇಗೆ ಬರಿಬೋದು ನಾವು? 2 centimeter along x axis. ಸೊ ರಿಸಲ್ಟೆಂಟ್ ಎಲ್ಲಿ ಸಿಕ್ತು ನಮಗೆ? 2 centimeter along x axis. ಸೊ 2 centimeter ಅಲಾಂಗ್ ಎಕ್ಸ್ ಆಕ್ಸಿಸ್ ನಮಗೆ ರಿಸಲ್ಟೆಂಟ್ ವೆಕ್ಟರ್ ಸಿಕ್ತು. ಈ ಎರಡು ವೆಕ್ಟರ್ಸ್ ಎಂದು ರಿಸಲ್ಟೆಂಟ್ ವೆಕ್ಟರ್. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ದಿ ಸೊಲ್ಯೂಷನ್ ಆಫ್ ದ ಗಿವನ್ ಕ್ವೆಶನ್. ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ನಾವೇನು ಮಾಡಿದ್ವಿ? ಫಸ್ಟ್ ಡೈರೆಕ್ಷನ್ಸನ್ನು ಬರೆದ್ವಿ. ಆ ಡೈರೆಕ್ಷನ್ಸಿಂದ ನಾವು ಕಾರ್ಟೀಷಿಯನ್ ಫಾರ್ಮಲ್ಲಿ ವೆಕ್ಟರನ್ನು ಹೇಗೆ ಬರೆಯೋದು ಅಂತ ಹೇಳಿ ಅದನ್ನು ಕನ್ವರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ರಿಮೈನಿಂಗ್ ಏನು? ಜಸ್ಟ್ ಸಿಂಪಲ್ ಆಗಿ 2 ವೆಕ್ಟರ್ಸನ್ನು ಆ್ಯಡ್ ಮಾಡಿದ್ದು. Take down the next example. Find a plus b and a minus b. Find vector a plus vector b and a minus b. If a makes an angle 37 degree,
if A makes an angle 37 degree with positive x-axis B makes an angle 53 degree with negative x-axis, 53 degree with negative x-axis, given magnitude of A is equals to 5 units, magnitude of B is equals to 5 units. So let us solve this one. First ಏನು ಮಾಡುವ, diagram ಅನ್ನು draw ಮಾಡ್ಕೊಳ್ಳುವ to understand the concept. It is said that we have got two vectors, vector A and the vector B. So vector A ಏನಿದೆ ಅಲ್ಲ, it is making 37 degree of angle with positive x-axis. So positive x-axis ಇಂದ ಎಷ್ಟು angle ಅನ್ನು ಮಾಡ್ಕೊಳ್ತಿದೆ A? It is making an angle of 37 degree. Next B vector ಏನು ಮಾಡ್ತಿದೆ, 53 angle with negative x-axis, 53 angle with negative x-axis. ಆಯಿತಾ? ಸೊ ನೆಕ್ಸ್ಟ್ ಏನು ಡಿಟರ್ಮೈನ್ ಮಾಡಬೇಕು ನಾವು, ವೆಕ್ಟರ್ ಸಮ್ ಆಫ್ these two vectors and subtraction of these two vectors A plus B and A minus B na determine ಮಾಡಬೇಕು. And we have got the magnitudes of the vectors. ಏನಿದೆ magnitude of the vector A? Magnitude of the vector A is 5 units. Magnitude of the vector B is 5 units. ಸೊ ಇವಾಗ ವೆಕ್ಟರ್ ಇಂದು ಮ್ಯಾಗ್ನಿಟ್ಯೂಡ್ ಗೊತ್ತಾಗಿದೆ, ಡೈರೆಕ್ಷನ್ಸ್ ಅವರು ಕೊಟ್ಟಿದ್ದಾರೆ, ಅದರಿಂದ ನಾವೇನು ಮಾಡಬೇಕು, ಫಸ್ಟ್ ವೆಕ್ಟರ್ಸ್ ಇಂದು ಕಾರ್ಟೀಷಿಯನ್ ಫಾರ್ಮನ್ನು ಬರ್ಕೋಬೇಕು. ಸೊ ಒಂದು ವೆಕ್ಟರನ್ನು ಕಾರ್ಟೀಷಿಯನ್ ಫಾರ್ಮ್ ಬರ್ಕೊಳ್ಳೋದಿತ್ತಂದರೆ ಹೇಗೆ ಬರಿತೀವಿ, AXI ಪ್ಲಸ್ AYJ, ವೆಕ್ಟರ್ B BXI ಪ್ಲಸ್ BYJ. So first we have to determine AX and AY, then BX and BY. So I determine ಮಾಡಿದ values ಅನ್ನು ಏನು ಮಾಡಬೇಕು, ಇದ್ರಾಗ substitute ಮಾಡಬೇಕು. So AX is equals to component of X, component of the vector A along the X axis. So along the X axis ಇಲ್ಲಿ ನೋಡಿ angle theta ಇದೆ ಅಂತಂದ್ರೆ ಇಲ್ಲಿ ಯಾವ ಫಂಕ್ಷನ್ ಬರ್ತೈತಿ, cos ಫಂಕ್ಷನ್ ಬರ್ತೈತಿ, cosine ಫಂಕ್ಷನ್ ಬರ್ತೈತಿ. ಇದರದ್ದು y ಫಂಕ್ಷನ್ ಎಲ್ಲಿಗೆ ಬರ್ತೈತಿ ನಮಗೆ, along y ಆಕ್ಸಿಸ್ ಬರುತ್ತೆ. ನಿಮಗೆ ಹೇಳಿದೆ ನಾನು ಎಕ್ಸ್ ಆ್ಯಂಡ್ ವೈ ಅಂತ ಕನ್ಸಿಡರ್ ಮಾಡಬೇಡ್ರಿ, ಎಲ್ಲಿ ಅದು ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ ಅಲ್ಲಿ ಕಾಸ್ ಫಂಕ್ಷನ್, ಅದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಸೈನ್ ಫಂಕ್ಷನ್. ಸೊ ಇದೇನಾಗುತ್ತೆ AX, ಇದೇನಾಗುತ್ತೆ ಅವಾಗ AY ಆಗುತ್ತೆ. ಅದೇ ಥರ ವೆಕ್ಟರ್ ಬಿದು, ಸೊ ವೆಕ್ಟರ್ ಬಿ ಏನಾಗುತ್ತೆ, ಇದಿಷ್ಟು BX and this one BY. So first A vector B vector separate ಆಗಿ ನಾವು ಕನ್ಸಿಡರ್ ಮಾಡುವ. ಸೊ ನೋಡಿ ಈ ಥರದ ವೆಕ್ಟರ್ A ಇದೆ, it is making an angle of 37 degree. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, 37 ಡಿಗ್ರಿ ಇದ್ದಾಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಮಗೆ ಸಿಗ್ತಿದೆ ಅಂತಂದರೆ ಅದಕ್ಕೆ ರೇಷೂಸ್ 37ಗೆ ಅಪೋಸಿಟ್ ಯಾವಾಗಲೂ ಏನಿರುತ್ತೆ, 3 ಇರುತ್ತೆ, ಅದಕ್ಕೆ ಬೇಸ್ 4 ಇರುತ್ತೆ, ಹೈಪಾಟಿನಸ್ 5 ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಪೈಥಾಗೋರಿಯಸ್ ಇದೇನು ಇಂಪಾರ್ಟೆಂಟ್ ಟ್ರಿಪ್ಲೆಟ್. 37 ಡಿಗ್ರಿ ಅಂತಿತ್ತಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒನ್ ಆ್ಯಂಗಲ್ 90, ಇನ್ನೊಂದು 37, ಇನ್ನೊಂದು 53 ಆಗುತ್ತೆ. ಅದರದ್ದು ರೇಷೂಸ್ ಏನಿರ್ತವೆ ಯಾವಾಗಲೂ 3, 4 ಆ್ಯಂಡ್ 5. ಹಿಯರ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್, ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ರೇಷೂಸ್ ಆಫ್ ದಿ ಟ್ರಯಾಂಗಲ್, ಸೈಡ್ಸ್ ಆಫ್ ದಿ triangle. ಎರಡು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. This phi is not the magnitude of the vector. This phi signifies the hypotenuse
ರೇಷಿಯೋ, ಹೈಪಾರ್ಟಿನಸ್ಸಿಗೆ ಎಷ್ಟು ಯೂನಿಟ್ಸ್ ಇದೆ ಅಂತ ಹೇಳಿ ಹೇಳ್ತಿರೋದು. ಇಟ್ ಈಸ್ ನಾಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್. ಸೊ ಇಲ್ಲಿ ವೆಕ್ಟರಿಂದು ಮ್ಯಾಗ್ನಿಟ್ಯೂಡು 10 ಯೂನಿಟ್ಸ್ ಅಂತಿದ್ದರೆ ಇಲ್ಲಿ ನಾವು 10 ಅಂತ ಬರ್ಕೊಳ್ತಿರ್ಲಿಲ್ಲ. ಇದೇನು ಆ ಟ್ರಯಾಂಗಲಿಗೆ ಇರುವಂಥದ್ದೇನು ಫಿಕ್ಸ್ಡ್ ರೇಷಿಯೋಸ್. ಸೊ ಇವಾಗ ನೋಡಿ ಸೈನ್ 37 ಸೈನ್ ಥೀಟಾ ಏನಾಗುತ್ತೆ, ಅಪೋಸಿಟ್ ಬೈ ಹೈಪಾರ್ಟಿನಸ್, ದಟ್ ಈಸ್ 3 ಡಿವೈಡೆಡ್ ಬೈ 5. ಅದೇ ಥರ ಕಾಸ್ 37 ಏನಾಗುತ್ತೆ, ಅಡ್ಜಸೆಂಟ್ ಬೈ ಹೈಪಾರ್ಟಿನಸ್, ದಟ್ ಈಸ್ 4 ಡಿವೈಡೆಡ್ ಬೈ 5. ಸೊ ಇವಾಗ ನಮಗೆ ಸೈನ್ ಥೀಟಾ ಆ್ಯಂಡ್ ಕಾಸ್ ಥೀಟಾ ವ್ಯಾಲ್ಯೂಸ್ ಸಿಕ್ಕಿದ್ದಾವೆ. ಅದೇ ಥರ ಇನ್ನೊಂದು ಟ್ರಯಾಂಗಲ್ ಯಾವುದು 53ದು ಈ ಕಡೆ ಡೈರೆಕ್ಷನಲ್ಲಿ ಇದೆ. ಅದೇ ಥರ ಡ್ರಾ ಮಾಡುವ ಟು ಅವಾಯ್ಡ್ ದಿ ಕನ್ಫ್ಯೂಷನ್. ಸೊ ದಿಸ್ ಈಸ್ 53. ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್ 37 ಮತ್ತು 53 ಇದ್ದಾಗ, ಇವಾಗ ಇದು 53 ಇದೆ ಅಂತಂದರೆ ಇಲ್ಲಿ 4 ಬರ್ತೈತಿ, ಇಲ್ಲಿ 3 ಬರುತ್ತೆ, ಇದು ಯಾವಾಗಲೂ 5 ಇರುತ್ತೆ. ಅಗೇನ್ ಹಿಯರ್ ಸೈನ್ 53 degree is equals to sin theta is equals to ಎಷ್ಟು, ಅಪೋಸಿಟ್ ಬೈ ಹೈಪಾರ್ಟಿನಸ್, ದಟ್ ಈಸ್ 4 ಡಿವೈಡೆಡ್ ಬೈ 5. ಆ್ಯಂಡ್ ಕಾಸ್ 53 ಅಂತಂದರೆ adjacent by hypotenuse, cos 53 degree is equals to adjacent ಎಷ್ಟಿದೆ 3 ಇದೆ, hypotenuse 5 ಯೂನಿಟ್ಸ್ ಇದೆ. ಆಯಿತಾ. ಸೊ ಇವಾಗ ನಮಗೆ ಸೈನ್ 53, ಕಾಸ್ 53, ಸೈನ್ 37, ಕಾಸ್ 37 ವ್ಯಾಲ್ಯೂಸ್ ಗೊತ್ತಾದವು. ಇವಾಗ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ AX, AY, BX, BYನ ಬರಿಬೋದು. ಸೊ AX is equals to AX is equals to ಏನಿದೆ AX ಏನಿದೆ ಇಲ್ಲಿ ಹಾರಿಜಾಂಟಲ್ ಎಕ್ಸ್ ಆಕ್ಸಲ್ಲಿ ಇರುವಂಥದ್ದು ಕಾಂಪೊನೆಂಟ್. ಅದು ಎಷ್ಟಿದೆ, A cos ಥೀಟಾ, A cos ಥೀಟಾ ಅಂತಂದರೆ ಎಷ್ಟಿಲ್ಲಿ 37 ಡಿಗ್ರಿ. ಅದೇ ಥರ AY is equals to perpendicular component ಏನಿದೆ, A sin theta, A sin theta ಅಂತಂದರೆ ಎಷ್ಟಿದೆ ಇವಾಗ 37 ಡಿಗ್ರಿ. ಸೊ AX is equals to A ಎಷ್ಟು ಯೂನಿಟ್ಸ್ ಇದೆ, A is 5 ಯೂನಿಟ್ಸ್, 5 cos 37 ಎಷ್ಟಿದೆ ಇಲ್ಲಿ 4 ಡಿವೈಡೆಡ್ ಬೈ 5, 4 ಡಿವೈಡೆಡ್ ಬೈ 5. ಅದೇ ಥರ AY is equals to A ಎಷ್ಟಿದೆ 5 ಯೂನಿಟ್ಸ್, sin 37 ಎಷ್ಟಿದೆ 3 by 5, it is 3 divided by 5. So 5 and 5 will get cancelled, it is equals to 4. Here 5 and 5 will get cancelled, it is equals to 3 units. ಆಯಿತಾ. ಅದೇ ಥರ ಇಲ್ಲಿ ನೋಡಿ BX is equals to B cos 37 and it is not 37, it is 53, second case, and BY is equals to B sin 53. So B ಅಂತಂದರೆ ಎಷ್ಟಿದೆ 5 ಯೂನಿಟ್ಸ್ ಇದೆ, cos 53 ಎಷ್ಟಾಗುತ್ತೆ, cos 53 it is equal to 3 by 5. So 5 and 5 will get cancelled, here it is equal to 3 units. ಅದೇ ಥರ BY it is equals to 5 sin 53. So sin 53 ಎಷ್ಟಿದೆ, sin 53 is 4 by 5. 5 will get cancelled, it is 4 units. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, we were given ವೆಕ್ಟರ್ಸ್, ಆ ವೆಕ್ಟರಿಂದ ಆ್ಯಂಗಲ್ ಕೊಟ್ಟಿದ್ದಿತ್ತು, ಆ ಆ್ಯಂಗಲ್ಸಿಂದ ನಾವೇನು ಮಾಡಿದ್ವಿ, ಅದ್ರದ್ದು ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ಸನ್ನು ಫೈಂಡ್ ಮಾಡಿದ್ವಿ. ಅಂತಂದರೆ ರೆಸೊಲ್ಯೂಷನ್ ಆಫ್ ವೆಕ್ಟರ್ಸನ್ನು ನಾವು ಮಾಡಿದ್ದೀವಿ. ವೆಕ್ಟರಿಂದು ಎಕ್ಸ್ ಮತ್ತು ವೈ ಕಾಂಪೊನೆಂಟ್ಸನ್ನು ಫಸ್ಟ್ ನಾವೇನು ಮಾಡಿದ್ವಿ, ಫೈಂಡ್ ಔಟ್ ಮಾಡಿದ್ವಿ. ಆ ಫೈಂಡ್ ಔಟ್ ಮಾಡಲಿಕ್ಕೆ ಈ ಕೊಟ್ಟಿರುವಂಥದ್ದು ಆ್ಯಂಗಲನ್ನು ನಾವೇನು ಸಪ್ರೇಟಾಗಿ ಬರ್ಕೊಂಡಿದ್ವಿ. ಸೊ AX is A cos 37, AY is A sin 37. ಸೊ sin 37 ಆ್ಯಂಡ್ cos 37 ನಾವು ಡೈರೆಕ್ಟ್ ಸ್ಟ್ಯಾಂಡರ್ಡ್ ರಿಸಲ್ಟಿಂದ ಡಿಟರ್ಮೈನ್ ಮಾಡಿದ್ವಿ. ಇದು ನೆನ್ಪಿಟ್ಕೊಳ್ಳಿ ಈ ಎರಡು ರಿಸಲ್ಟ್ಸನ್ನು. ಸೊ ಇಲ್ಲಿ ನಮಗೆ 4 by 5 ಆ್ಯಂಡ್ 3 by 5 ಬಂತು, 5 and 5 ಕ್ಯಾನ್ಸಲ್ ಆಯಿತು. AX ಎಷ್ಟಾಯ್ತು ಈಗ, AX is equals to 4 units and AY is equals to 3 units.
ಸೊ AXI ಪ್ಲಸ್ AYJ ಏನಾಗುತ್ತೆ ಇದು 4I ಪ್ಲಸ್ 3J. Like that, BX and BY ಏನಾಗುತ್ತೆ BX is 3 unit, BY is 4 unit. 3I plus 4J. Then A plus B. A plus B ಏನಾಗುತ್ತೆ ಎರಡೂನ ಎಕ್ಸಸ್ ಅನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಿ YY ಕಾಂಪೋನೆಂಟನ್ನು ಆ್ಯಡ್ ಮಾಡ್ಕೊಳ್ಳಿ. 4 plus 3 7I plus 3 plus 4 7J. So it is A plus B. ಅದೇ ಥರ A minus B ಏನಾಗುತ್ತೆ A minus B. It is equals to 4 minus 3. It is I. Then 3 minus 4. ಅವಾಗ ಏನಾಗುತ್ತೆ minus J ಉಳಿತು. Minus J. So this is the solution. A plus B and A minus B. ಅರ್ಥ ಆಯ್ತಲ್ಲ? ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಡ್ರಿ, ಇದನ್ನು ಪ್ರಾಕ್ಟೀಸ್ ಮಾಡಿ. Take down the next example. A particle is in equilibrium. A particle is in equilibrium under the presence of 4 forces, under the presence of 4 forces as shown in the figure. Find F1 and F2. Find F1 and F2. So this is the question. So ಏನೈತೆ question ಅಲ್ಲಿ, here we have got a particle which is acted by certain set of forces. ಎಷ್ಟು forces? 4 forces. ಆ 4 forces ಏನಾಗಿವೆ ಇವಾಗ ಈಕ್ವಿಲಿಬ್ರಿಯಂ ಪೊಸಿಷನ್ನಿಗೆ ಬಂದವು. ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತಂದರೆ ಏನು? ದ ನೆಟ್ ಸಮ್ ಆಫ್ ದ ಫೋರ್ಸಸ್ ಆರ್ ದ ರಿಸಲ್ಟೆಂಟ್ ಫೋರ್ಸಸ್ ಏನಾಗುತ್ತೆ 0 ಆಗುತ್ತೆ ಅಂತಂದರೆ ಅವಾಗ ಅದನ್ನು ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಫೋರ್ಸ್ ಮ್ಯಾಕ್ಸಿಮಮ್ ಇತ್ತಂತಂದರೆ ಆ ಡೈರೆಕ್ಷನಲ್ಲಿ ಆ ಆಬ್ಜೆಕ್ಟ್ ಏನಾಗುತ್ತೆ ಮೂವ್ ಆಗುತ್ತೆ. ಈಕ್ವಿಲಿಬ್ರಿಯಂ ಅಂತಂದ್ರೆ ಏನು? ಈಕ್ವಲ್ ಅಮೌಂಟ್ ಆಫ್ ಫೋರ್ಸ್ ಅದಕ್ಕೆ ಆ್ಯಕ್ಟ್ ಆಗಿ ಆ ಏನಾಗಿ ಆಬ್ಜೆಕ್ಟ್ ಏನಿದೆ ಅಲ್ಲ ಅದು ರೆಸ್ಟ್ ಪೊಸಿಷನ್ನಿಗೆ ಬಂದಿದೆ ಅಥವಾ ಒಂದು ಸ್ಟೇಬಲ್ ಪೊಸಿಷನ್ಗೆ ಬಂದಿದೆ ಅಂತ ಮೀನಿಂಗ್. ಸೊ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಹೇಳ್ತೀವಿ ನಾವು. ಸೊ ಈಕ್ವಿಲಿಬ್ರಿಯಂ ಕಂಡೀಷನ್ ಪ್ರಕಾರ ಏನಾಗಬೇಕು? ರಿಸಲ್ಟೆಂಟ್ ಫೋರ್ಸ್ ಶುಡ್ ಬಿ ಈಕ್ವಲ್ ಟು 0. ರಿಸಲ್ಟೆಂಟ್ ಫೋರ್ಸ್ ಯಾವುದ್ರದ್ದು? 4 ಫೋರ್ಸಸ್ದು. ಸೊ ಯಾವ್ಯಾವ ಫೋರ್ಸಸ್ ಇರೋದು ನಮ್ಮ ಕಡೆ? ವಿ ಹ್ಯಾವ್ ಗಾಟ್ ಫೋರ್ಸ್ F1, F2, F3 and F4.
ಸೊ ಈ 4 ಫೋರ್ಸಸ್ ಏನು ಮಾಡಬೇಕು, ನೆಟ್ ಫೋರ್ಸ್ 0 ಇರಬೇಕು, ಅವಾಗ ಅದನ್ನು ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರಿಸಲ್ಟೆಂಟ್ ಫೋರ್ಸಸ್ 0 ಇದೆ ಅಂತಂದರೆ, ಸೊ ಈ ವೆಕ್ಟರನ್ನು ಏನು ಎಕ್ಸ್ ಕಾಂಪೊನೆಂಟ್ ಮತ್ತು ವೈ ಕಾಂಪೊನೆಂಟ್ಸ್ ಎರಡೂ ಏನಾಗಿರಬೇಕು, 0 ಆಗಿರಬೇಕು. ಆವಾಗ ಮಾತ್ರ ನಾವೇನಂತ ಹೇಳ್ತೀವಿ, ಆ ರಿಸಲ್ಟೆಂಟ್ ಫೋರ್ಸ್ 0 ಇದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ವೆಕ್ಟರ್ ಆರನ್ನು ಏನು ಮಾಡಿದ್ವಿ ನಾವು, ಕಾರ್ಟಿಷಿಯನ್ ಫಾರ್ಮಲ್ಲಿ ಫಸ್ಟ್ ಬರ್ಕೊಂಡ್ವಿ. ಸೊ ಕಾರ್ಟಿಷಿಯನ್ ಫಾರ್ಮಲ್ಲಿ ಬರ್ದಿದ ಮೇಲೆ ನಮಗೇನು ಗೊತ್ತಾಯಿತು, ಆರ್ ಎಕ್ಸ್ ಮತ್ತು ಆರ್ ವೈ ಅಂತ ಹೇಳಿ ಗೊತ್ತಾಯಿತು. ಆರ್ ಎಕ್ಸ್ ಮೀನ್ಸ್ ಎಕ್ಸ್ ಕಾಂಪೊನೆಂಟ್ ಆಫ್ ದಿ ರಿಸಲ್ಟೆಂಟ್ ಫೋರ್ಸ್, ಆರ್ ವೈ ಮೀನ್ಸ್ ವೈ ಕಾಂಪೊನೆಂಟ್ಸ್ ಆಫ್ ದಿ ರಿಸಲ್ಟೆಂಟ್ ಫೋರ್ಸ್. ಸೊ ಹೀಗಿತ್ತಂದರೆ ಆರ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು 0 ಆ್ಯಂಡ್ ಆರ್ ವೈ ಶುಡ್ ಬಿ ಈಕ್ವಲ್ ಟು 0. ಸೊ ಈ ಕಂಡೀಷನನ್ನು ನಾವು ಕನ್ಸಿಡರ್ ಮಾಡಿ F1 ಆ್ಯಂಡ್ F2ನ ಡಿಟರ್ಮೈನ್ ಮಾಡಬಹುದು. F1 ಆ್ಯಂಡ್ F2 ಯಾವ ಕಂಡೀಷನನ್ನು ಯೂಸ್ ಮಾಡಿ ಡಿಟರ್ಮೈನ್ ಮಾಡ್ಬೋದು, ಎಕ್ಸ್ ಕಾಂಪೊನೆಂಟ್ 0 ವೈ ಕಾಂಪೊನೆಂಟ್ 0 ಇದೆ ಅಂತ ಹೇಳಿ ಡಿಟರ್ಮೈನ್ ಮಾಡ್ಬೋದು. ಯಾಕಂತಂತಂದರೆ ನೆಟ್ ಫೋರ್ಸ್ ಏನಾಗಿದೆ, 0 ಇದೆ. ನೆಟ್ ಫೋರ್ಸ್ ಅಂತಂದರೆ ಏನು, F1 + F2 + F3 + F4 = 0 ಅಂಥೇಳಿ. ಸೊ ಅದನ್ನು ಕನ್ಸಿಡರ್ ಮಾಡಿಕೊಂಡು F1 ಆ್ಯಂಡ್ F2 ನಾವು ಡಿಟರ್ಮೈನ್ ಮಾಡಬೇಕು. ಸೊ ಆರ್ ಎಕ್ಸ್ ಅಂತಂದರೆ ಏನು, ಎಲ್ಲ ಫೋರ್ಸಸ್ಸಿಂದು ಎಕ್ಸ್ ಕಾಂಪೊನೆಂಟ್, ಆರ್ ವೈ ಅಂತಂದರೆ ಎಲ್ಲ ಫೋರ್ಸಸ್ಸಿಂದು ವೈ ಕಾಂಪೊನೆಂಟ್. ಸೊ ಹಾಗಿದ್ರೆ ನಮಗೀಗ ಫಸ್ಟ್ F1 F2 F3 F4 ಇಂದು ಎಕ್ಸ್ ಕಾಂಪೊನೆಂಟ್ ಬೇಕು, F1 F2 F3 F4 ಇಂದು ವೈ ಕಾಂಪೊನೆಂಟ್ಸ್ ಬೇಕು. ಸೊ ಆರ್ ಎಕ್ಸ್ = 0 ಈಸ್ ನಥಿಂಗ್ ಬಟ್ F1 x plus F2 x plus F3 x plus F4 x should be equal to 0. ಅದೇ ಥರ F1 y plus F2 y plus F3 y plus F4 y should be equal to 0. ಅಂತಂದರೆ ಎಲ್ಲ ಎಕ್ಸ್ ಕಾಂಪೊನೆಂಟ್ಸ್ 0 ಆಗಿರಬೇಕು, ಎಲ್ಲ ವೈ ಕಾಂಪೊನೆಂಟ್ಸ್ 0 ಆಗಿರಬೇಕು. ಆವಾಗ ಅದನ್ನು ನಾವೇನಂತ ಹೇಳ್ತೀವಿ, ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಅದೇ ಫಾರ್ಮುಲಾನ ಕನ್ಸಿಡರ್ ಮಾಡಿ ನಾವು F1 ಆ್ಯಂಡ್ F2 ಡಿಟರ್ಮೈನ್ ಮಾಡ್ಬೋದು. ಈಗ ಫಸ್ಟ್ ಫೋರ್ಸ್ F1 ಅನ್ನು ಕನ್ಸಿಡರ್ ಮಾಡಿ. ಈ F1 ಫೋರ್ಸು ಈ ಕಡೆ ಆ್ಯಕ್ಟ್ ಆಗ್ತಿದೆ. ಸೊ ಓವರ್ ಆಲ್ ಇದ್ರದ್ದು ಏನು ವ್ಯಾಲ್ಯೂ ಇದೆ ಅಲ್ಲ, ಇಟ್ ಈಸ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಓನ್ಲಿ, ಇಟ್ ಡಸಂಟ್ ಹ್ಯಾವ್ ಎನಿಥಿಂಗ್ ಆನ್ ದಿ ವೈ ಆ್ಯಕ್ಸಿಸ್. ಯಾಕಂದರೆ ಇದು ಎಕ್ಸ್ ಆ್ಯಕ್ಸಿಸ್ ಮೇಲೇ ಲೊಕೇಟ್ ಇದೆ, ಈ ಥರ ಇದೆ ಎಕ್ಸ್ ಆ್ಯಕ್ಸಿಸ್ ಮೇಲೇ. ಸೊ ವೈ ಕಾಂಪೊನೆಂಟೇ ಇಲ್ಲ. ಸೊ ಇಲ್ಲಿ ಡೈರೆಕ್ಟಾಗಿ ನಾವೇನಂತ ಬರೀಬಹುದು, F1 ಅಂತ ಬರೀಬಹುದು. ಯಾಕಂದರೆ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಎಕ್ಸ್. ನೆಕ್ಸ್ಟ್ ಅದೇ ಥರ F2 ಆಫ್ ಎಕ್ಸ್, F2 ಏನಿದೆ, ಇಟ್ ಈಸ್ ಅಲಾಂಗ್ ದಿ ವೈ ಆ್ಯಕ್ಸಿಸ್. ಎಲ್ಲಿದೆ ಅದು, ಅಲಾಂಗ್ ನೆಗೆಟಿವ್ ವೈ ಆ್ಯಕ್ಸಿಸ್. ಎಕ್ಸ್ ಆ್ಯಕ್ಸಿಸಲ್ಲಿ ಯಾವುದೇ ಕಾಂಪೊನೆಂಟ್ ಇಲ್ಲ. ನೆನ್ಪಿಟ್ಕೊಳ್ಳಿ, ಹಾರಿಜಾಂಟಲ್ ಇತ್ತಂದರೆ ಎಕ್ಸ್ ಕಾಂಪೊನೆಂಟ್ ಇರುತ್ತೆ, ವರ್ಟಿಕಲ್ ಇತ್ತಂತಂದರೆ ವೈ ಕಾಂಪೊನೆಂಟ್ ಇರುತ್ತೆ. ಹಾರಿಜಾಂಟಲ್ ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಅಂತಂದರೆ ವೈ 0 ಇರುತ್ತೆ, ಅಲಾಂಗ್ ದಿ ವೈ ಆ್ಯಕ್ಸಿಸ್ ಅಂತಂದರೆ ಎಕ್ಸ್ ಕಾಂಪೊನೆಂಟ್ 0 ಇರುತ್ತೆ. ಸೊ ಇಲ್ಲಿ ಎಕ್ಸ್ ಕಾಂಪೊನೆಂಟ್ ಇದೆ, ಅದು ಎಷ್ಟಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ನಾವು ಅದನ್ನು F1 ಅಂತ ಬರ್ಕೊಂಡ್ವಿ. ಬಟ್ F2ದು ಎಕ್ಸ್ ಕಾಂಪೊನೆಂಟ್ ಇಲ್ಲ. ಸೊ ಇಲ್ಲ ಅಂತಂದರೆ ನಾವೇನು ಬರ್ಕೊಳ್ತೀವಿ, 0 ಅಂಥೇಳಿ ಬರ್ಕೊಳ್ತೀವಿ. ಪ್ಲಸ್ F3 ಆಫ್ ಎಕ್ಸ್, ಬಟ್ F3 ಏನಿದೆ, ಇನ್ ಬಿಟ್ವೀನ್ ಆ್ಯಂಡ್ ಎಕ್ಸ್ ಆ್ಯಂಡ್ ವೈ ಅಂತಿದೆ. ಹಾಗಿದ್ರೆ ಅದರದ್ದು ಎಕ್ಸ್ ಕಾಂಪೊನೆಂಟು ಬರುತ್ತೆ, ವೈ ಕಾಂಪೊನೆಂಟು ಬರುತ್ತೆ. ಸೊ ಅಲಾಂಗ್ ಎಕ್ಸ್ ಆ್ಯಂಡ್ ಅಲಾಂಗ್ ವೈ. ಸೊ ಇಲ್ಲಿ 45 ಡಿಗ್ರಿ ಇದೆ, ಅದರದ್ದು ಮ್ಯಾಗ್ನಿಟ್ಯೂಡ್ 1 ಇದೆ. ಸೊ ಇದರದ್ದು ನಾವೇನು ಡಿಟರ್ಮೈನ್ ಮಾಡಬೇಕು, ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಅಲಾಂಗ್ ವೈ ಆ್ಯಕ್ಸಿಸ್ ಕಾಂಪೊನೆಂಟ್ ಏನು ಬರುತ್ತೆ ಅಂತ ನೋಡುವ. ಸೊ ಥೀಟಾ ಇಲ್ಲಿರೋದ್ರಿಂದ ಈ ಕಾಂಪೊನೆಂಟ್ ಏನಾಗುತ್ತೆ, ಕಾಸ್ ಫಂಕ್ಷನ್ ಆಗುತ್ತೆ. ಈ ಕಾಂಪೊನೆಂಟ್ ಏನಾಗುತ್ತೆ, ಸೈನ್ ಫಂಕ್ಷನ್ ಆಗುತ್ತೆ. ಸೊ ದಿಸ್ ವಿಲ್ ಬಿ F3 ಕಾಸ್ 45 ಆ್ಯಂಡ್ ದಿಸ್ ವಿಲ್ ಬಿ F3 sin 45. F3 cos 45, F3 sin 45. ನಮಗೇನು ಬೇಕು ಈಗ ಸದ್ಯಕ್ಕೆ, ಎಕ್ಸ್ ಕಾಂಪೊನೆಂಟ್ ಬೇಕು. ಎಕ್ಸ್ ಕಾಂಪೊನೆಂಟ್ ಏನು ಬಂತು, F3 sin 45. F3 ವ್ಯಾಲ್ಯೂ ಎಷ್ಟಿದೆ, 1 ನ್ಯೂಟನ್ ಇದೆ. 1 sin 45 ಪ್ಲಸ್ F4 x. ಅದೇ ಥರ F4 ಇಂದು ಎಕ್ಸ್ ಕಾಂಪೊನೆಂಟ್ ಈ ಕಡೆ ಬರುತ್ತೆ,
y ಕಾಂಪೊನೆಂಟ್ ಈ ಕಡೆ ಬರುತ್ತೆ. ಸೊ x ಕಾಂಪೊನೆಂಟ್ ಏನು ಬರುತ್ತೆ ನೋಡಿ, ಇದ್ರದ್ದು 45 ಇಲ್ಲಿ ತೋರಿಸ್ಯಾರ ಅಂತಂದರೆ ಇದೇನಾಗುತ್ತೆ f4 cos cos 45. ಈ ಕಡೆ ಏನು ಬರುತ್ತೆ ಇದ್ರದ್ದು f4 sin 45 ಬರುತ್ತೆ. f4 cos 45, f4 sin 45. ಅಲಾಂಗ್ ಎಕ್ಸ್ ಆಕ್ಸಿಸ್ ಎಷ್ಟು ಸಿಕ್ತು ನಮಗೀಗ f4 sin 45. f4 ಅಂತಂದರೆ ಎಷ್ಟು 2 ನ್ಯೂಟನ್. ಸೊ 2 sin 45 which should be equal to 0. So f1 plus 0, I will skip this one, plus 1 sin 45, 1 into sin 45 ಅಂತಂದರೆ 1 divided by root 2 plus 2 into sin 45 ಅಂತಂದರೆ 1 by root 2 which is equals to 0. f1 plus 1 into 1, 1 by root 2 plus 2 into 1, 2 by root 2 is equals to 0. ಇವಾಗ ನೋಡಿ ನಮಗೆ ಮ್ಯಾಗ್ನಿಟ್ಯೂಡ್ ಗೊತ್ತಾಯಿತು. ಇಲ್ಲಿ f4 ಏನಿದೆ ಅಲ್ಲ, ಇಟ್ ಈಸ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಅಪೋಸಿಟ್ ಡೈರೆಕ್ಷನ್ ಅಂತಂದರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂತಂದರೆ ಪಾಸಿಟಿವ್ ವ್ಯಾಲ್ಯೂಸನ್ನು ತಗೊಳ್ತೀವಿ, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂತಂದರೆ ನೆಗೆಟಿವ್ ವ್ಯಾಲ್ಯೂಸನ್ನು ತಗೊಳ್ತೀವಿ. ಸೊ ನೆಗೆಟಿವ್ ವ್ಯಾಲ್ಯೂಸ್ ಅಂತಂದರೆ ಇಲ್ಲಿ f4 sin 45 ವ್ಯಾಲ್ಯೂ ಏನೈತಲ್ಲ ಅದೇನಾಗುತ್ತೆ ನೆಗೆಟಿವ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಮೈನಸ್ ಎಲ್ಲಿತ್ತದು minus 2 sin 45. So minus 2 into 1 by root 2. So it will be minus 2 divided by root 2. So answer will be f1 plus idenagutte 1 minus 2 divided by root 2. 1 minus 2 divided by root 2 is equals to 0. 1 minus 2 ಅಂತಂದರೆ minus 1. So ಆ minus 1 divided by root 2 ಏನಾಗುತ್ತೆ ಅದು ಔಟ್ಸೈಡ್ ದಿ ಈಕ್ವಲ್ಸ್ ಟು ಹೋದರೆ ಏನಾಗುತ್ತೆ f1 is equals to 1 divided by root 2 Newton. So this is the answer. f1 is equals to 1 divided by root 2 Newton. ಗೊತ್ತಾಯ್ತಲ್ಲ ಏನು ಮಾಡಿದ್ವಿ ಅಂತ ಹೇಳಿ. ಫಸ್ಟ್ ಕಾಂಪೊನೆಂಟನ್ನು ಬರೆದ್ವಿ, ಬಟ್ ಕಾಂಪೊನೆಂಟ್ ಏನಿದೆಲ್ಲ ಇಟ್ ಈಸ್ ಆನ್ ದಿ ಅಪೋಸಿಟ್ ಆಕ್ಸಿಸ್ ಆಫ್ ಅಂದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಇದೆ ಎಕ್ಸ್ ಆಕ್ಸಿಸಿಂದು ಅಂತಂದರೆ ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿ ಬಂದಿದೆ. ಸೊ ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿ ಬಂದಿರೋದ್ರಿಂದ ಅದನ್ನು ನಾವೇನು ಮಾಡಿದ್ವಿ ನೆಗೆಟಿವ್ ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡಿದ್ವಿ. ಹಾಗಾಗಿ f1 ಎಷ್ಟು ಸಿಕ್ತಿಗೆ ನಮಗೆ 1 divided by root 2 Newton. Now we have got the value for f1. Similarly we can find the value for f2. ಸೇಮ್ ಮೆಥಡನ್ನು ಫಾಲೋ ಮಾಡಬೇಕಾಗಿರೋದು. ಸೊ f1 by ಅಂತಂದರೆ f1 ಫೋರ್ಸಿಂದು y ಆಕ್ಸಿಸಲ್ಲಿ ಏನು ಕಾಂಪೊನೆಂಟ್ ಇದೆ f1 ಕಂಪ್ಲೀಟ್ಲಿ ಎಕ್ಸ್ ಆಕ್ಸಿಸ್ ಕಡೆ ಇದೆ. ಹಾಗಿದ್ರೆ y ಕಾಂಪೊನೆಂಟ್ ಬರುತ್ತಾ ಬರೋದಿಲ್ಲ. ಸೊ ಇಟ್ ಈಸ್ 0 ಪ್ಲಸ್ f2 ಆಫ್ y. f2ದು y ಕಾಂಪೊನೆಂಟ್ ಅಂತ ಹೇಳಿ ಇದೆ, ಬಟ್ ಇಟ್ ಈಸ್ ಇನ್ ದಿ ನೆಗೆಟಿವ್ y ಆಕ್ಸಿಸ್. ಸೊ ಇದನ್ನು ಏನಂತ ಬರ್ಕೊಳ್ತೀವಿ ಮೈನಸ್ f2 ಕಂಪ್ಲೀಟ್ ಅದೇನಾಗಿದೆ y ಆಕ್ಸಿಸ್ ಕಡೆನೇ ಹೋಗಿದೆ. ನೆಕ್ಸ್ಟ್ f3 ಆಫ್ y. ಸೊ f3 ಇಲ್ಲಿ ಬಂತು, ಇದ್ರದ್ದು y ಕಾಂಪೊನೆಂಟ್. ಎಕ್ಸ್ ಕಾಂಪೊನೆಂಟ್ ಇಲ್ಲಿ ತಗೊಂಡಿದ್ವಿ, y ಕಾಂಪೊನೆಂಟ್ ಆಲ್ರೆಡಿ ಬಡ್ಕೊಂಡಿದ್ದಿದೆ. ಎಷ್ಟಿದೆ ಅದು f3 cos 45 ಪಾಸಿಟಿವ್ ಎಕ್ಸ್ ಆಕ್ಸಿಸಲ್ಲಿದೆ. ಸೊ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ f3 cos 45 ಪ್ಲಸ್ f4 ಆಫ್ y ಅಂತಂದರೆ f4 ಇಂದು y ಕಾಂಪೊನೆಂಟ್ ಅಂತ ಹೇಳಿ ಅದು ಎಷ್ಟಿದೆ 45ನ ಇದನ್ನು ಆಲ್ರೆಡಿ ಏನು ಬರ್ಕೊಂಡಿದ್ದೈತಿ. ಎಷ್ಟಾಯ್ತದು f4 cos 45. f4 cos 45 it is equals to 0. So minus f2 plus f3 ಎಷ್ಟಿದೆ ನೋಡಿ ವ್ಯಾಲ್ಯೂ f3 is 1 Newton. 1 into 1 by root 2 plus f4 2 into 1 by root 2 equals to 0. Minus f2 plus 1 by root 2 plus 2 by root 2 equals to 0. ಈ minus f2 ನ ಆ ಕಡೆ ತಗೊಳ್ಳಿ, ಎಷ್ಟಾಗುತ್ತೆ ಅದು ಪ್ಲಸ್ f2 ಆಗುತ್ತೆ, which is equals to 1 by root 2 plus 2 by root 2. Together it will be 1 plus 2 divided by root 2, which is equals to
3 divided by root 2 Newton. अर्थ आयतल्ल? So in today's class we learnt about the addition of vectors which were in the Cartesian form. So ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಸ್ಟೆಪ್ ಬೈ ಸ್ಟೆಪ್ ಇದನ್ನು ಫಾಲೋ ಮಾಡ್ಕೊತ ಹೋಗಿ you will get into the concept. So we will meet in the next class with the new concept. Thank you.